ಬ್ರೋಕರ್ ಹೇಳಿದರು. ನಾವು ಅದನ್ನು ನಂಬಿ ನಮ್ಮ ಮನೆಯವರೆಲ್ಲ ಸ್ವಲ್ಪ ಕುತ್ಕೊಂಡೆಲ್ಲ ಮಾತಾಡಿ ಎಂಗೇಜ್ಮೆಂಟ್ ಎಲ್ಲ ಮಾಡ್ಕೊಂಬಂದ್ರಿ ಸರ್. ಅವ್ರ ಮನೆಗೆ ಹೋಗಿ ಚೆನ್ನಾಗಿ ಆಯಿತು, ಎಂಗೇಜ್ಮೆಂಟ್ ಎಲ್ಲ ಆಯಿತು. ಅದಾಗಿ ಸ್ವಲ್ಪ ದಿವ್ಸಕ್ಕೆ ನಮ್ದು ಮದುವೆ ಫಿಕ್ಸ್ ಆಯ್ತು ಸರ್. ಆಮೇಲೆ ಇವು ಮದುವೆ ಆಗಿ ಒಂದು 3 ದಿವ್ಸಕ್ಕೆ ಒಂದು ಫೋನ್ ಬಂತು ಸರ್. ಒಂದು ಫೋನ್ ಬಂದ ಕೂಡ ನಮ್ಮ ಅಕ್ಕ ರಿಸೀವ್ ಮಾಡ್ತಾರೆ. ನಮ್ಮ ಅಕ್ಕನ ಕಡೆ ಇರೋದು ಕೀಪ್ಯಾಡ್ ಸೆಟ್ ಸರ್. ಆಮೇಲೆ ನಮ್ಮ ಅಕ್ಕಗೆ ಫೋನ್ ಬಂದ ಕೂಡ ನಮ್ಮ ಅಕ್ಕ ಇದ್ದದ್ದು ಹಲೋ ಅಂತಂದು ಕೇಳ್ಕೊಳ್ಳಿ ಯಾರಮ್ಮ ಅಂದ್ಕೊಳ್ಳಿ ರೇಖಮ್ಮ ಇಲ್ಲ ಅಂತಂದರು. ನಮ್ಮ ಅಕ್ಕಗೆ ಸ್ವಲ್ಪ ರೇಖಮ್ಮ ಅಂದ್ಕೂಡೆ ಅನುಮಾನ ಬಂತು. ಯಾರಮ್ಮ ರೇಖಮ್ಮ ಅಂದ್ರೆ ನಮ್ಮಮ್ಮ ಅಂತಂದು ಆ ಸಣ್ಣ ಹುಡುಗಿ. ಆಮೇಲೆ ನಮ್ಮ ಅಕ್ಕಿದ್ದ ಫೋನ್ ಕಟ್ ಮಾಡಿ ನಮ್ಗೆ ಕರೀತು. ನಮ್ಮ ಅಕ್ಕ ಮೇಲ್ಗಡೆ ಮೇಲ್ಗಡೆ ವಾಕ್ ಮಾಡ್ತಾಯಿತ್ತು. ಆಮೇಲೆ ನಮ್ಮ ಮಾಮಾರನ್ನ ನಮ್ಮನ್ನೆಲ್ಲ ಕರೆದು ಹಿಂಗೆ ಹೇಳ್ದಂಗೆ ಹಿಂಗೆ ಫೋನ್ ಬಂದಿತ್ತು ಹಿಂಗೆ ಅಂತಂದು ಹೇಳ್ತು. ಆಮೇಲೆ ತಿರ್ಗಾ ಫೋನ್ ಮಾಡಿ ನಮ್ಮ ಅಕ್ಕ ಕರೆಕ್ಟಾಗಿ ಕೇಳ್ತೀರಿ ಯಾರಮ್ಮ ನೀನು ಪಾಪು ಹೆಂಗೆ ಏನು ಎಲ್ಲ ಕೇಳಿದಾಗ ನಮ್ಮಮ್ಮ ರೇಖಮ್ಮ ಅಂತಂದು ಎಲ್ಲ ಹೇಳ್ತು ಪಾಪು. ನಮಗೆ ಡೌಟ್ ಬಂತು ಸರ್. ಅವಾಗ ಡೌಟ್ ಬಂದು ನಾವು ಆಕೆಗೆ ಕೇಳಿದ್ವಿ ಸರ್. ಕೇಳಿದ್ವಿ ಏನಮ್ಮ ನಿಂದು ಏನು ಮದುವೆ ಆಗಿತ್ತಾ ಏನು ಅಂತ. ಇಲ್ಲ 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 ಅಂತಲೇ ಬಂದ್ಲಕ್ಕಿ. ಆಮೇಲೆ ಕಡೆ ನಾವು ಮತ್ತು ಸುಮ್ಮನಾದ್ವಿ. ಮತ್ತು ಆಮೇಲೆ ಕಡೆಗೆ ಇವತ್ತು ಬೆಳಗ್ಗೆ ಸರ ಬೆಳಗ್ಗೆ ಸುಮಾರು ಒಂದು 3 ಗಂಟೆ ಆಗಿತ್ತು ಸರ. 3 ಗಂಟೆ ಆಗಿತ್ತು. ಅಲ್ಲಿ ಹಾಲನ್ನೇ ಮಕ್ಕಂದಿದ್ಲು. ನಮ್ಮ ಅತ್ತೆಯರ ಜೊತೆಗೆಲ್ಲ ಮಕ್ಕಂದಿದ್ದು. ಇಲ್ಲಕ್ಕಿ ನಮ್ಮ ಅಣ್ಣ ಇದ್ದಾನು 3 ಕಾಲೇನಾಗಿತ್ತು. ಅವು ಎದ್ದು ನೋಡ್ತಾನೆ ಪಕ್ಕಕ್ಕೆ ರೇಖಾನ ಇಲ್ಲ ಅಂತಂದು ನಮಗೆಲ್ಲ ಎದುರಿಸಿ ಸರ್. ನಮ್ಮ ಕಡೆ ನಮ್ಮ ಅಣ್ಣ ಒಂದು ದಿಕ್ಕಿಗೆ, ನಾನು ಒಂದು ದಿಕ್ಕಿಗೆ, ನಮ್ಮ ಮಾವ ಒಂದು ದಿಕ್ಕಿಗೆ ಅಷ್ಟು ಹುಡ್ಕಾಡಿ ಸರ್. ಆಮೇಲೆ ನಮ್ಮೂರಿಂದ ಒಂದು 2 ಕಿಲೋಮೀಟ್ರ್ ದೂರದಾಗ ಕುತ್ಕೊಂಡೆ ಸರ್. ಅಲ್ಲಿ ನಾನು ಕರ್ಕೊಂಬಂದು ಸರ್. ಕರ್ಕೊಂಬಂದು ತುಮಿಕಟ್ಟೆ ಸ್ಟೇಷನ್ಗೆ ಕರ್ಕೊಂಬಂದು ಕುಂದಿರಿಸಿ ಆಮೇಲೆ ಕಡೆ ಅವ್ರು ಇಲ್ಲಿಗೆ ಕಳಿಸಿ ಸರ್. ಈಗ ಆಕಿ ಈಗೂ ಅದನ್ನ ಹೇಳ್ತಾರೆ ಸರ್. ನನಗೆ ಮದುವೆ ಆಗೈತೆ ಅಂತ ಸ್ಟೇಷನ್ಗೆ ಇವಾಗ ಹೇಳಿ ಸರ್. ಬೆಳಗ್ಗೆ ಹೇಳಿದ್ಲು. ಅದು ಪೊಲೀಸ್ ಸರ್ ಕೇಳಿದಾಗ ನನಗೆ ಮದುವೆ ಆಗೈತೆ ಅಂತ ಅವಾಗ ಹೇಳಿದ್ಲು. ಮತ್ತು ಅವ್ಳು ಫಸ್ಟ್ನೇ ಗಂಡ ಎಲ್ಲಿದ್ದಾನೆ? ಅವು ಫಸ್ಟ್ನೇ ಗಂಡ ಐದಾನಂತ ಬಿಟ್ಟೋಗ್ಯಾನಂತ. ಈಗ ಸರ್ ಅದು ಗೊತ್ತಿಲ್ಲ ಸರ್. ಅವ್ರು ಇದೇ ಕೆಲಸನ ಏನೋ ಗೊತ್ತಿಲ್ಲ ಸರ್. ಇವಳು ಮಾತ್ರ ನಮಗೆ ಸುಳ್ಳು ಹೇಳಿಕೆಂತನ ಬಂದಣ. ಬ್ರೋಕರ್ ಸಮೇತನೂ ಸುಳ್ಳು ಹೇಳಿದ್ದಾರೆ. ಎಷ್ಟು ದುಡ್ಡು ಖರ್ಚಾದ್ರು ಸರ? ನಾನು ಬ್ರೋಕರ್ಗೆ ಅಂತ 2.5 ಲಕ್ಷ ಕೊಟ್ಟೆ ಸರ್. ಸರ ನನ್ನ ಕಡೆಗೆ ಪ್ರೂಫ್ ಐತೆ ಸರ್. ಸ್ಟಾರ್ಟಿಂಗು ನಮ್ಮ ಮನೆ ನೋಡೋಕೆ ಬಂದಾಗೆ 10,000 ರೂಪಾಯಿ ಅಡ್ವಾನ್ಸ್ ಕೊಟ್ಟಿದ್ದೆ. ಅದಾದಮೇಲೆ ಎಂಗೇಜ್ಮೆಂಟಿಗೆ 1,40,000 ಕ್ಯಾಶ್ ಕೊಟ್ಟಿದ್ದೆ. ಅದಾದಮೇಲೆ ಮದುವೆ ದುರ್ಗಮ್ಮನ ದೇವಸ್ಥಾನದಲ್ಲಿ ಆಗಿತ್ತಲ್ಲ ಅವಾಗ 1 ಲಕ್ಷ ಕ್ಯಾಶ್ ಕೊಟ್ಟಿದ್ದೆ ಸರ್. ಬ್ರೋಕರ್ ಕಡೆ ಕೊಟ್ಟಿದ್ದೆ ಸರ್. ಸರ ನಾವು 1 ರೂಪಾಯಿ ದುಡ್ಡು ಸರ್. ಅದು ಅಂದ್ರೆ ಬ್ರೋಕರ್ ಇವ್ರು ಶಾಮಿಲ್ ಅದಾರ ಅಂತ? ಬ್ರೋಕರ್ ಇವರು ಎಲ್ಲರೂ ಏನು ಸರ್ ಅದು ಗೊತ್ತಿಲ್ಲ. ಒಟ್ಟು 1 ರೂಪಾಯಿ ದುಡ್ಡು ಸರ. ನಾನು ಭಾಳ ಕಷ್ಟಪಟ್ಟಾನಿ. ಇವರು ನಾನು ಮದುವೆ ಟೋಟಲ್ ಸರ್ 4 ಲಕ್ಷ ಖರ್ಚಾಗಿ ಸರ್. ನಾನು ಯಾಕಂದ್ರೆ ರೀಸೆಂಟಾಗಿ ಒಂದು ಡಿಸೆಂಬರ್ ಎಂಡಿಗೆ ಅಮ್ಮಗೆ ಆಪರೇಷನ್ ಆಯ್ತು ಸರ್. ಬಾಪೂಜಿ ಆಸ್ಪತ್ರೆಗೆ 1 ತಿಂಗಳು ಇದು ಬಂದು ಸರ್. ಸರ ನನ್ನ ಮದುವೆಗೆ 6 ದಿವಸ ಸರ್. 6 ದಿವಸ. ಈಗ 5ನೇ ತಾರೀಕಿಗೆ ಮದುವೆ ಆಗಿದ್ದು. ಮದುವೆ ಆದ 3ನೇ ದಿನಕ್ಕೆ ಈ ರೀತಿ ಎಲ್ಲ ಗೊತ್ತಾಯ್ತು ಸರ್. ಈಗ ಪೊಲೀಸರು ಏನಂತಾರೆ? ಪೊಲೀಸರು ಈಗ ಕಂಪ್ಲೇಂಟ್ ಏನಂತ? ಕಂಪ್ಲೇಂಟ್ ಇವತ್ತು ಸರ್. ನಾವು ಬೆಳಗ್ಗೆ 6 ಗಂಟೆ 6:30 ಬಂದ ಸರ್. ಇವತ್ತು ಅಂದರು. ಅದು ನ್ಯೂಸು ಎಲ್ಲ ಬಂದಾಗ ತಗೊಂಡು ಸರ್. ಇದು ಏನಾಗಬೇಕು ಕೊನೆಯದಾಗಿ ಸರ? ನನಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ನಂದು ರೊಕ್ಕ ನನಗೆ ಬರಬೇಕು. ಇನ್ನು ಮುಂದೆ ಯಾರಿಗೂ ಈ ಥರ ಅನ್ಯಾಯ ಆಗಬಾರ್ದು ಅಷ್ಟೇ ಸರ್. ನಿಮ್ಮ ಹೆಸರು? ಸರ ನನ್ನ ಹೆಸರು ರವಿ ಅಂತ.